ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ತೃತೀಯ ತಿಥಿ, ಮಖಾ ನಕ್ಷತ್ರ. ಈ ದಿವಸದಿಂದ ದಕ್ಷಿಣಾಯಣ ಕಾಲ, ದಕ್ಷಿಣಾಯಣ ಪುಣ್ಯಕಾಲ ಅಂತಲೇ ಕರೀತಾರೆ. ನಾವು ಒಂದು ಪ್ರಧಾನವಾಗಿ ಇದು ಏನನ್ನು ಸೂಚಿಸುತ್ತೆ ಅಂದರೆ ಕಾಲ ವಿಭಜನೆಯನ್ನು ಸೂಚಿಸುತ್ತೆ. ಉತ್ತರಾಯಣ ಪುಣ್ಯಕಾಲ ಅಂತಕ್ಕಂಥದ್ದು ಸೂರ್ಯ ಉತ್ತರದ ಕಡೆಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ ಅಂತಕ್ಕಂಥದ್ದು. ಈಗ ದಕ್ಷಿಣದ ಕಡೆಗೆ ಸ್ವಲ್ಪ ವಾಲುತ್ತೆ. ಹೀಗಿರೋದ್ರಿಂದ ನಮಗೆ ಈ ಬೇಸಿಗೆ ಕಾಲ ಹಾಗೂ ಮಳೆಗಾಲ ಇವುಗಳ ಒಂದು ಪರಿಚಯ ಚೆನ್ನಾಗಾಗುತ್ತೆ. ಇದರ ವಿಭಾಗವೇ ಇದು, ಯಾವುದು ಉತ್ತರಾಯಣ ಮತ್ತು ದಕ್ಷಿಣಾಯಣಗಳ ಒಂದು ಸಂಕ್ರಮಣ ವಿಭಾಗ. ಇದು ದಕ್ಷಿಣಾಯಣ ಸಾಮಾನ್ಯವಾಗಿ ಉತ್ತರಾಯಣ ತುಂಬ ಶ್ರೇಷ್ಠ ಅನ್ನೋ ನಂಬಿಕೆ ಇದೆ ನಮಗೆ. ಶತ್ರು ಉತ್ತರಾಯಣದಲ್ಲಿ ಸಾಯಬೇಕು ಅಂತಕ್ಕಂಥದ್ದು. ಭೀಷ್ಮಾಚಾರ್ಯರು ಕಾದಿದ್ದರು ಉತ್ತರಾಯಣ ಬರೋವರೆಗೆ, ದಕ್ಷಿಣಾಯಣದಲ್ಲಿ ಸತ್ತರೆ ಮೋಕ್ಷ ಇಲ್ಲವಾ? ಹಾಗಿದ್ದರೆ ಈ ಥರದ್ದೆಲ್ಲ ಪ್ರಶ್ನೆಗಳಿದೆ. ವಸ್ತುತಃ ಹಾಗಲ್ಲ. ಎಲ್ಲ ಕಾಲವೂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಯಾರು ಅಂತಂದರೆ ಕಾಲೋಹಂ ಅಂತ, ನಾನು ಕಾಲವೇ ಆಗಿದ್ದೀನಿ ಅಂತ. ಕಾಲವೇ ಅವನಾಗಿರುವಾಗ ನಾವು ಈ ಕಾಲವನ್ನು ಹೇಗೆ ಇದು ವರ್ಜ್ಯ ಕಾಲ, ಇದು ಶ್ರೇಷ್ಠ ಕಾಲ, ಇದು ಉತ್ತಮವಲ್ಲದ್ದು ಅಂತ ಹೇಗೆ ಪರಿಗಣಿಸಬಾರದು. ಇದು ನಮಗೆ ವಾತಾವರಣದಲ್ಲಿನ ಬದಲಾವಣೆಯಿಂದಾಗಿ ತೋರ್ತಕ್ಕಂಥ ಒಂದು ಸಂಕೇತವಾಗಿದೆ ದಕ್ಷಿಣಾಯಣ ಅಂತಕ್ಕಂಥದ್ದು. ದಕ್ಷಿಣಾಯಣದಲ್ಲಿ ದೇವತೆಗಳ ರಾತ್ರಿ ಅಂತ, ದೇವತೆಗಳು ನಿದ್ರೆಗೆ ಜಾರುವಂಥ ಕಾಲ. ಹೀಗಾಗಿ ಇದನ್ನು ದಕ್ಷಿಣಾಯಣ ಅಂತ ನಾವು ಆಷಾಢ ಮಾಸದ ಪ್ರಾರಂಭ ದಿವಸ ಇದನ್ನೆಲ್ಲ ಚರ್ಚೆ ಮಾತಾಡಿದ್ವಲ್ಲ. ಅಂತೂ ಇಲ್ಲಿಂದ ನಮಗೆ ವ್ರತ, ಪೂಜೆ, ನಿಯಮ ಇವುಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥ ಒಂದು ಕಾಲವಾಗಿದೆ. ಈ ದಕ್ಷಿಣಾಯಣದಲ್ಲಿ ಹೆಚ್ಚು ಮಳೆ ಮತ್ತು ಬೆಳೆ ಇವುಗಳ ಸಮೃದ್ಧಿಯನ್ನು ನಾವು ಕಾಣ್ತೀವಿ. ಪ್ರಕೃತಿಯ ಒಂದು ಸೃಷ್ಟಿ ಕಾರ್ಯಕ್ಕೆ ಇದು ಎಷ್ಟು ಪ್ರಮುಖವಾಗಿದೆ. ರಾತ್ರಿ ಹಗಲಿನಲ್ಲೂ ಗಮನಿಸ್ಕೊಂಡ್ರೆ ಪ್ರಾಣಿಗಳು ಕೂಡ ಸೃಷ್ಟಿ ಕಾರ್ಯವನ್ನು ರಾತ್ರಿ ವೇಳೆಯಲ್ಲೂ, ಹಗಲು ಲೌಕಿಕ ಕಾರ್ಯಗಳನ್ನು ಮಾಡುವಲ್ಲೂ ಹೆಚ್ಚು ತೊಡಗಿರ್ತಾರೆ. ಅದೇ ರೀತಿಯಲ್ಲಿ ಪ್ರಕೃತಿಯನ್ನು ನಾವು ಕಾಣ್ತೀವಿ. ಪ್ರಕೃತಿಯೇ ನಮಗೆ ಪಾಠ ಹೇಳಿಕೊಟ್ಟಿರ್ತಕ್ಕಂಥದ್ದು. ಈ ದಕ್ಷಿಣಾಯಣದಿಂದ ನಾವು ಗಮನಿಸ್ಕೊಳ್ತಕ್ಕಂಥ ಶರತ್ಕಾಲದವರೆಗೆ ಮಳೆ ಹಾಗೂ ಬೆಳೆ ಪ್ರಧಾನ. ಮಳೆ ಬಂದರೆ ಬೆಳೆ, ನಮಗೆ ಬೆಳೆ ಇದ್ದರೆ ಮನುಷ್ಯನಿಗೆ ಜೀವನ. ಮನುಷ್ಯ ನಿಂತಿರೋದೇ ಈ ಮಳೆ ಬೆಳೆ ಮೇಲೆ. ಇಂಥ ಮಳೆಗೆ ಈ ಒಂದು ದಕ್ಷಿಣಾಯಣ ನಮಗೆ ಮಹಾ ಉಪಕಾರವನ್ನು ಮಾಡಿಕೊಡುತ್ತೆ. ಮೋಡಗಳೆಲ್ಲ ಒಂದು ಕಡೆಗೆ ಸೇರಿಕೊಂಡು ಘನೀಭವಿಸಿ ನಮಗೆ ಸಮೃದ್ಧವಾದ ಮಳೆಯನ್ನು ತಂದು ಕೊಡ್ತಕ್ಕಂಥ ಕಾಲ. ಹೀಗಾಗಿ ದಕ್ಷಿಣಾಯಣ ಕೂಡ ತುಂಬ ಶ್ರೇಷ್ಠವಾದದ್ದು. ಇಲ್ಲಿ ನಾವು ಪ್ರಧಾನವಾಗಿ ದಕ್ಷಿಣಾಯಣದಲ್ಲಿ ಸಾಮಾನ್ಯವಾಗಿ ಈ ಸಂಕ್ರಮಣ ಕಾಲದಲ್ಲಿ ನಾವು ನದಿ ಸ್ನಾನ ಇತ್ಯಾದಿಗಳಿಗೆ ಬಹಳ ಶ್ರೇಷ್ಠ ಫಲವನ್ನು ಹೇಳಿದೆ, ಕರ್ಕಟಕದಲ್ಲೂ ಹೇಳಿದೆ. ಆದರೆ ಒಂದು ಶಾಸ್ತ್ರಗ್ರಂಥ ಹೇಳುತ್ತೆ, ಕರ್ಕಟಕ ಹಾಗೂ ಸಿಂಹ ಸಂಕ್ರಮಣಗಳೇನಿದ್ದಾವೆ ಅದು ನದಿಗಳಿಗೆ ರಜೋದರ್ಶನ ಕಾಲ ಅಂತ. ಎಷ್ಟು ಚೆನ್ನಾಗಿದೆ ಇದು ಅಂದರೆ, ಪ್ರಕೃತಿಯನ್ನು ನಾವು ಸ್ತ್ರೀಗೆ ಹೋಲಿಸ್ತೀವಿ. ಹಾಗಾಗಿ ಅಲ್ಲಿ ಗೌರವವನ್ನು ಕೊಡಬೇಕು ಅಂತ ತನ್ಮೂಲಕ ಈ ಸ್ನಾನಗಳನ್ನು ಸ್ನಾನಕ್ಕೆ ಹೇಗೆ ನಾವು ಮಾಘಾದಿ ಪಂಚಕಗಳಲ್ಲಿ ಸ್ನಾನ ಮಾಡ್ತೀವೋ ಸ್ನಾನಕ್ಕೆ ಪ್ರಾಶಸ್ತ್ಯ ಇದೆಯಲ್ಲ, ಅಲ್ಲಿ ಹುಡ್ಕೊಂಡು ಹೋಗಿ ನದಿ ಸ್ನಾನಗಳಲ್ಲಿ ಮಾಡಬೇಕು ಅಂತ. ಈಗ ನದಿಗಳಲ್ಲಿ ಪ್ರವಾಹವೂ ಇರುತ್ತೆ. ಮಳೆ ಕಾರಣದಿಂದಾಗಿ ವಿಪರೀತವಾದ ಹರಿವು ಇರ್ತದೆ. ಹೆಚ್ಚು ಕಡಿಮೆ ಆಗ್ತಕ್ಕಂಥ ಒಂದು ತತ್ವವು ಅದರೊಳಗೆ ಅಡಗಿದೆ. ಹೀಗಾಗಿ ಅಲ್ಲಿ ನದಿಗೆ ಪೂಜೆಗಳನ್ನು ನೆರವೇರಿಸ್ತಕ್ಕಂಥದ್ದು, ಹರಿದ್ರ ಕುಂಕುಮ ಸಮರ್ಪಣೆಗಳನ್ನು ಮಾಡಿ ನಮಗೆ ಯಾವುದೇ ಕಂಟಕ ಬರದೇ ಇರಲಿ, ನೀರು
ಆಪ ಸರ್ವಸ್ಯ ಭೇಷಜೀಹಿ ಅಂತ ಮಂತ್ರ ಹೇಳುತ್ತೆ. ಆಪ ಅಂದರೆ ನೀರು, ನೀರು ಸರ್ವಸ್ಯ ಭೇಷಜಿ, ಎಲ್ಲದರ ಔಷಧಿಯಂತೆ, ಔಷಧಿಯ ಮೂಲವಂತೆ. ನೀರು ಕುಡಿದು ಬಿಟ್ಟರೆ ಅವನು ಒಳ್ಳೆಯ ಆರೋಗ್ಯಪಟುವಾಗಿರ್ತಾನೆ ಅಂತ ಶಾಸ್ತ್ರಗಳೇ ಹೇಳಿದೆ. ಎಷ್ಟು ಸೂಕ್ಷ್ಮತೆಯನ್ನು ಋಷಿಗಳು ಗಮನಿಸ್ಕೊಂಡಿದ್ದಾರೆ ನೋಡಿ. ಇಂಥ ನೀರು ಮಳೆಯಿಂದ ನಮಗೆ ಬರತಕ್ಕಂಥದ್ದು. ಹೀಗಾಗಿ ಆ ನದಿಗಳಲ್ಲಿ, ಈಗ ತುಂಬಿ ಹರಿತಕ್ಕಂಥ ನದಿಗಳಲ್ಲಿ ಹೋಗಿ ಮಂಗಳ ದ್ರವ್ಯವನ್ನು ಸಮರ್ಪಣೆ ಮಾಡ್ತಕ್ಕಂಥ, ನಾವು ಡ್ಯಾಮ್ಗಳಲ್ಲಿ ತುಂಬಿದ್ರೆ ಮಾಡೋದಿಲ್ವ, ಹರಿದ್ರ ಕುಂಕುಮ ಎಲ್ಲ ಹಾಕಿ ಒಂದು ಏನು ಮರದಲ್ಲಿ ಬಾಗೀನವನ್ನು ತುಂಬಿ ಆ ಭಾಗೀರಥಿ, ಎಲ್ಲವೂ ಭಾಗೀರಥಿಯೇ. ನಾವು ಗಂಗೆ ಆಗಲಿ, ನಾವು ಏನು ಕಾವೇರಿ ಆಗಲಿ, ತುಂಗಾ ಆಗಲಿ, ಅದು ಭಾಗೀರಥಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪರಿಪಾಠ ಪದ್ಧತಿ ನಮ್ಮಲ್ಲಿದೆ. ಹೀಗಾಗಿ ಈ ಸಂಕ್ರಮಣಗಳಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು, ನದಿ ದರ್ಶನ ಮಾಡ್ತಕ್ಕಂಥದ್ದೆಲ್ಲ ಶ್ರೇಷ್ಠ ಅಂತಲೂ ಹೇಳಿದೆ. ಅಂತೂ ಈ ದಿವಸದಿಂದ ನಾವು ದಕ್ಷಿಣಾಯನಕ್ಕೆ ಪ್ರವೇಶ ಮಾಡ್ತೀವಿ. ದಕ್ಷಿಣಾಯನ ಇದು ಭಗವದ್ ಆರಾಧನೆಗೆ ಒಂದು ಪ್ರಶಸ್ತ ಕಾಲ. ಹೀಗಾಗಿ ಇದನ್ನು ನಾವು ಮಿಸ್ ಮಾಡಿಕೊಳ್ಳದೆ, ದಕ್ಷಿಣಾಯನ ಮುಗಿಯೋದು ಯಾವಾಗ, ಜನವರಿವರೆಗೆ, ಅಲ್ಲಿವರೆಗೆ ಹರಡಿರುತ್ತೆ. ಅಲ್ಲಿವರೆಗೆ ನಮಗೆಲ್ಲ ವ್ರತ ಹಬ್ಬ ಇವುಗಳೆಲ್ಲ ಬರುತ್ತೆ. ಅಲ್ಲೆಲ್ಲ ನಾವು ನಮ್ಮ ತ್ರಿಕರಣಪೂರ್ವಕವಾಗಿ ಶಿಸ್ತನ್ನು ಅಲ್ಲಿ ಅಳವಡಿಸ್ತಕ್ಕಂಥದ್ದು ಬಹಳ ಪ್ರಧಾನ. ಆ ರೀತಿಯಲ್ಲಿ ನಮ್ಮ ದೇಹ ಮನಸ್ಸು ಇವುಗಳನ್ನು ನಾವು ಸಿದ್ಧಗೊಳಿಸೋಣ. ಈ ದಕ್ಷಿಣಾಯನ ಇದಕ್ಕೊಂದು ಚಾಲನೆ ಕೊಟ್ಟಿದೆ, ಇದನ್ನು ನಾವು ಅನುಸರಿಸೋಣ. ಸರಿ ಶಾಸ್ತ್ರಿಗಳೇ, ಉತ್ತರಾಯಣ ಮುಗಿದು ದಕ್ಷಿಣಾಯಣ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏನೆಲ್ಲ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ರಾಜು ಕಾರವಾರದಿಂದ. ಇವರು ಹುಟ್ಟಿದ ದಿನಾಂಕ 17/11/1972, ಹುಟ್ಟಿದ ಸಮಯ 6 AM. ಇವರ ಪ್ರಶ್ನೆ, ಭವಿಷ್ಯದಲ್ಲಿ ಸ್ವಂತ ಮನೆ ಕಟ್ಟೋಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ರಾಜು ಅವರ ಪ್ರಶ್ನೆ, ಮನೆ ಕಟ್ಟಲಿಕ್ಕೆ ಸಾಧ್ಯವಾ ಮುಂದೆ ಅಂತ ಅಲ್ವಾ? ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ನಿಮಗೆ ಅಷ್ಟಮದಲ್ಲಿದ್ದಾನೆ, ಲಗ್ನಾಧಿಪತಿನೂ ವ್ಯಯದಲ್ಲಿದ್ದಾನೆ. ಹೀಗಾಗಿ ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ಶನಿ ಭುಕ್ತಿಯೇ ನಡೀತಾ ಇದೆ. ನೋಡಿ, ನಿಮಗೆ ಆಗದಿಲ್ವಾ ಅಂತಲ್ಲ, ಬುಧ ನೋಡಿ ಚಂದ್ರನಿಂದಲೂ ಲಗ್ನದಿಂದಲೂ ಎಲ್ಲವನ್ನು ಗಮನಿಸ್ಕೊಂಡಾಗ ಯಾವಾಗ ಬಲ ಬರುತ್ತೆ ಅನ್ನೋದು ನೋಡಿದ್ರೆ ನಿಮಗೆ ಸ್ವಲ್ಪ ಬಲ ಕಡಿಮೆ ಇದೆ. ಮನೆ ವಿಚಾರದಲ್ಲಿ ನಿಮ್ಮ ಹೆಸರಿಗೆ ಮನೆ ಅಷ್ಟು ಸುಲಭಕ್ಕೆ ಆಗೋದಿಲ್ಲ ಅನ್ನೋದನ್ನು ಗ್ರಹಗಳು ಸೂಚಿಸ್ತಾ ಇವೆ. ಹೀಗಾಗಿ ಬೇರೆಯವರ ಹೆಸರಿನಲ್ಲಿ, ನಿಮ್ಮ ಮನೆಯವರು ಅಥವಾ ಮಕ್ಕಳು ಅವರ ಹೆಸರಿನಲ್ಲಿ ಒಂದು ಸಲ ಪ್ರಯತ್ನ ಮಾಡಿ, ಅವರದ ಡೀಟೇಲ್ಸನ್ನು ಕಳಿಸ್ಕೊಡಿ. ಅವ್ರ ಏನಾಗಲ್ಲ, ಮನೆ ಕಟ್ಟೋಕ್ಕಾಗೋದೇ ಇಲ್ಲ ಅಂತ ಅಲ್ಲ, ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರೆ ಸ್ವಲ್ಪ ತೊಡಕುಗಳು ತೊಂದರೆಗಳು ಜಾಸ್ತಿ ಆಗಬಹುದು, ಹೊರೆ ಜಾಸ್ತಿ ಆಗಬಹುದು ಅನ್ನೋದನ್ನು ಸೂಚಿಸ್ತಾ ಇದೆ. ಕಟ್ಟಕ್ಕಿಲ್ವೇ ಇಲ್ವಾ, ಹಾಗಿದ್ದರೆ ಇದಕ್ಕೆ ಸವಾಲಾಗಿ ಕಟ್ಟಿಬಿಡಲ ಅಂತಂದರೆ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಂತ ಅಷ್ಟೇ. ಹೀಗಾಗಿ ಬೇರೆ ಇನ್ನೊಬ್ಬರ ಜಾತಕವನ್ನು ಪರಿಶೀಲಿಸಿಕೊಂಡು ಪ್ರಯತ್ನ ಮಾಡಬಹುದು. ನಿಮಗೆ ವಸ್ತುತಃ ಈಗ ಕಾಲ ಹೇಗಿದೆ ಅಂತಂದರೆ ಶುಕ್ರದಶೆಯಲ್ಲಿ ತಮಗೀಗ ನಡೀತಾ ಇರೋದು ಶನಿ ಭುಕ್ತಿ. ಶನಿಶ್ಚರ ಅಷ್ಟಮದಲ್ಲಿದ್ದಾನೆ. ನಿಮ್ಮ ಜಾತಕ ಗಮನಿಸಿದರೆ ಅಷ್ಟಮದಲ್ಲಿದ್ದ ಶನಿಶ್ಚರ ನಷ್ಟ, ಅಪಮಾನ ಮತ್ತು ವೈಷಮ್ಯಗಳನ್ನು ತಂದುಕೊಡ್ತಕ್ಕಂಥದ್ದು, ಹೊರೆಯಾಗಿಬಿಡ್ತಕ್ಕಂತಹ ಸಾಧ್ಯತೆ ಹೆಚ್ಚು. ದುಸ್ಥಾನದಲ್ಲಿ ಗ್ರಹ ಇದ್ದು ಆ ಗ್ರಹದ ಸಮಯ ಬಂದಾಗ ಹೀಗಾಗುತ್ತೆ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡುತ್ತೆ. ಹೀಗಾಗಿ ನೀವು ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಬೇರೆ ಜಾತಕ ಕಳಿಸ್ಕೊಡಿ, ನಿಮ್ಮ ಮನೆಯವ್ರದ್ದು ಮಕ್ಕಳದು, ಅವ್ರಿಗೆ ಬಲ ಇದ್ದಾಗ ಅವ್ರು ಪ್ರಯತ್ನ ಪಟ್ಟರೆ ಬಹಳ ಸುಲಭವಲ್ಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮೈಸೂರಿಂದ ಸಚಿನ್ ಅವರು. ಇವರು ಹುಟ್ಟಿದ ದಿನಾಂಕ 26/6/1992, ಹುಟ್ಟಿದ ಸಮಯ 11:51 PM. ಇವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ. ಸಚಿನ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಬುಧ ಪಂಚಮದಲ್ಲಿದ್ದಾನೆ, ಚಂದ್ರ ಕ್ಷೇತ್ರದಲ್ಲಿ. ಪ್ರಸ್ತುತ ಕಾಲ ನೋಡಿದ್ರೆ ಈಗ ರಾಹು ದಶೆಯಲ್ಲಿ ತಮಗೆ ಗುರು ಭುಕ್ತಿ ನಡೀತಾ ಇದೆ. ನೋಡಿ, 2027 ಜೂನ್ ವೇಳೆಗೆ, ಮುಂದಿನ ವರ್ಷದ ಜೂನ್ ವೇಳೆಗೆ ಅಷ್ಟರೊಳಗೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ತಾವು ಒಂದು ಗುರುಗ್ರಹ ಶಾಂತಿ ಒಂದು ಮಾಡಿಸಿ, ಅದರಿಂದ ಅನುಕೂಲ ಆಗುತ್ತೆ. ಅದರಿಂದ ನಿಮಗೆ ಫಲ ಸುಲಭದಲ್ಲಿ ಸಿಗಲಿಕ್ಕೆ ಸಹಾಯವಾಗುತ್ತೆ. ಮತ್ತು ಯಾವುದಾದ್ರು ವಿಷ್ಣು ಸನ್ನಿಧಾನದಲ್ಲಿ ಸೀತಾರಾಮರ ಕಲ್ಯಾಣ ಆಗಬಹುದು, ಅಥವಾ ತುಳಸಿ ವಿವಾಹ ಆಗಬಹುದು, ಅಥವಾ ಲಕ್ಷ್ಮೀನಾರಾಯಣರ ಕಲ್ಯಾಣೋತ್ಸವ ಆಗಬಹುದು. ಇದನ್ನು ಮಾಡೋದರಿಂದ
ಅನುಕೂಲ ಆಗುತ್ತೆ. ಹೀಗಾಗಿ ವಿಷ್ಣು ಸನ್ನಿಧಾನದಲ್ಲಿ ಕಲ್ಯಾಣೋತ್ಸವ ಮಾಡಿಸಿ, ಶೀಘ್ರದಲ್ಲಿ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿಂದ ಆಶಾ SR. ಇವರು ಹುಟ್ಟಿದ ದಿನಾಂಕ 7/7/2003, ಹುಟ್ಟಿದ ಸಮಯ 10 PM. ಇವರ ಪ್ರಶ್ನೆ ಉದ್ಯೋಗದ ಬಗ್ಗೆ ತಿಳಿಸಿ ಅಂತ. ಆಶಾ ಅವರ ಪ್ರಶ್ನೆ ವೃತ್ತಿಗೆ ಸಂಬಂಧಿಸಿದೆ ಅಲ್ವಾ? ಅದಕ್ಕೆ ನೋಡೋಣ. ನೋಡಿ, ಇದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇರ್ತಕ್ಕಂಥದ್ದು. ಶನಿ ಕ್ಷೇತ್ರ ಅದು. ದ್ವಿಕ್ಷೇತ್ರೆ ಅಲ್ಪಂ ಅಂತ ಶಾಸ್ತ್ರದ ಮಾತು. ಆದರೆ ನವಾಂಶದಲ್ಲಿ ಅವನು ಉಚ್ಚಾಂಶ ತಗೊಂಡಿದ್ದಾನೆ. ಇರಲಿ, ಗುರು ದಶೆಯಲ್ಲಿ ಈಗ ಗುರುಭುಕ್ತಿ ತಮಗೆ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ. ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆತಂಕ ಬೇಡ. ನೀವು ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಹೀಗೆ ಒಂದು 6 ತಿಂಗಳು ನಿರಂತರವಾಗಿ ಸುಬ್ರಹ್ಮಣ್ಯ ಸೇವೆ. ಏನು ಸೇವೆ ಮಾಡೋದಪ್ಪ? ಅಲ್ಲಿ ಅಭಿಷೇಕ ಮಾಡಿಸಿ, ಅಷ್ಟೋತ್ತರ ತಿಲಾಕ್ಷತೆಯಿಂದ ಅಷ್ಟೋತ್ತರ ಮಾಡ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳ ವಿಶಿಷ್ಟವಾದ ಫಲ ಕೊಡುತ್ತೆ. ಅದನ್ನು 6 ತಿಂಗಳು ನಿರಂತರವಾಗಿ ಮಂಗಳವಾರ ಮಾಡಿಸಿ. ನಿಮಗೆ ಉದ್ಯೋಗದಲ್ಲಿ ಬಲ ಫಲ ಎರಡೂ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬಳ್ಳಾರಿಯಿಂದ ರಮ್ಯಾ BK. ಇವರು ಹುಟ್ಟಿದ ದಿನಾಂಕ 7/4/2004, ಹುಟ್ಟಿದ ಸಮಯ 1:05 AM. ಇವರ ಪ್ರಶ್ನೆ ಸರ್ಕಾರಿ ಉದ್ಯೋಗದ ಬಗ್ಗೆ ತಿಳಿಸಿ ಅಂತ. ರಮ್ಯಾ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ರಾಹುಯುಕ್ತನಾಗಿದ್ದಾನೆ. ಪಾಪ ಬುಧ ಸ್ಥೈರ್ಯುತಃ ಅಂತ ಒಂದು ಮಾತಿದೆ. ಪಾಪಗ್ರಹಗಳ ಜೊತೆಗೆ ಬುಧ ಸೇರಿಬಿಟ್ರೆ ಸ್ವಲ್ಪ ಆಲೋಚನೆಗಳೆಲ್ಲ ಹಾಳಾಗ್ಬಿಡುತ್ತೆ ಅಂತ. ಆದರೆ ಭಾಗ್ಯದಲ್ಲಿ ಗುರು ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಪ್ರಸ್ತುತ ನಿಮಗೆ ಗುರು ದಶೆಯಲ್ಲೇ ಈಗ ಶುಕ್ರನ ಕಾಲ ಕಳೆದು ರವಿ ಪ್ರಾರಂಭವಾಗಿದೆ. ನೋಡಿ, ನಿಮಗೆ ಸರ್ಕಾರಿ ನೌಕರಿ ಸ್ವಲ್ಪ ಕಷ್ಟವನ್ನು ಸೂಚಿಸ್ತಾ ಇದೆ. ಆದರೆ ನಿಮಗೆ ಕೆಲಸ ಆಗಲ್ಲ ಅಂತಿಲ್ಲ. ಈಗ ಒಳ್ಳೆಯ ಕಾಲ, ಭಾಗ್ಯಾಧಿಪತಿ ಕಾಲ ನಡೀತೈತೆ. ಪ್ರಯತ್ನ ಮಾಡಿ, ಬೇರೆ ಕೆಲಸಗಳ ಅನುಕೂಲ ಸಾಧ್ಯತೆ ಸೂಚಿಸ್ತಾ ಇದೆ. ಭಾಗ್ಯಾಧಿಪತಿ ಕಾಲದಲ್ಲಿ ಅದೃಷ್ಟವಶಾತ್ ನಮಗೆ ಪ್ರಯತ್ನ ಮಾಡಿ, ಸರ್ಕಾರಿ ನೌಕರಿ ಪ್ರಯತ್ನ ಮಾಡಿ, ಅದು ದೈವಾನುಕೂಲದಿಂದ ಆದರೆ ಆದೀತು. ಏಕೆಂದರೆ ಈಗ ಭಾಗ್ಯಾಧಿಪತಿ ಕಾಲ ನಡೀತಾ ಇದೆ. ಅವನು ಚೆನ್ನಾಗಿದ್ದಾನೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ಬುಧ ಇರ್ತಕ್ಕಂಥದ್ದು. ಕರ್ಕಟಕ ರಾಶಿಯಲ್ಲಿ ರವಿ ಗುರುವನ್ನು ಕಾಣ್ತಾ ಇದ್ದೀವಿ. ಮತ್ತು ಸಿಂಹರಾಶಿಯಲ್ಲಿ ಅಲ್ಲಿ ಶುಕ್ರ ಕೇತು ಮಾಂದ್ಯವುದಿಯಾಗಿದೆ. ಚಂದ್ರನೂ ಅಲ್ಲೇ ಇರ್ತಕ್ಕಂಥದ್ದು. 4 ಗ್ರಹಗಳನ್ನು ಕಾಣ್ತಾ ಇದ್ದೀವಿ. ಇನ್ನು ರಾಹು ಶನೈಶ್ಚರರು ಯಥಾ ಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಪಂಚಮಾಧಿಪತಿ ಧೀಶ್ ಪ್ರಜ್ಞಾ ಇವುಗಳನ್ನು ಕೊಡ್ತಕ್ಕಂಥ ಅಧಿಪತಿ ಚತುರ್ಥದಲ್ಲಿ ಗುರು ಜೊತೆಗಿದ್ದಾನೆ. ತುಂಬ ಒಳ್ಳೆಯದು. ಹೀಗಾಗಿ ತುಂಬ ಶ್ರೇಷ್ಠವಾದ ಉತ್ತಮವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಚಾಲನೆಯನ್ನು ಕೊಡ್ತಾನೆ. ಸ್ನೇಹಿತರ ಜೊತೆಗೆ ತುಂಬ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ಒಳ್ಳೆಯ ರೀತಿಯ ಒಂದು ಅನುಕೂಲ, ಬುದ್ಧಿ ಶಕ್ತಿ ಬರತಕ್ಕಂಥದ್ದು ಇದು ಚೆನ್ನಾಗಿದೆ. ಮತ್ತು ಧರ್ಮ ಕಾರ್ಯ, ಶುಭ ಕಾರ್ಯಗಳು, ಉತ್ತಮ ಕಾರ್ಯಗಳನ್ನು ಮಾಡ್ತಕ್ಕಂಥ ಆಲೋಚನೆ ಬರುತ್ತೆ. ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಲೋಕೋಪಯೋಗ ಕಾರ್ಯ ಅಂತೀವಲ್ಲ, ಲೋಕಕ್ಕೆ ಜನಕ್ಕೆ ಉಪಕಾರ ಆಗ್ತಕ್ಕಂಥದ್ದು, ಹಳ್ಳಿಗಳಲ್ಲಿ ಉಪಕಾರ ಆಗ್ತಕ್ಕಂಥ ಕೆಲಸವನ್ನು ನಾಯಕರೆಲ್ಲ ಹೀಗೆ ಈ ರೀತಿಯ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮತ್ತು ಬುದ್ಧಿಶಕ್ತಿಯೂ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಈ ದಿವಸ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇದೆ. ಈ ದಿವಸ ಮಕ್ಕಳ ವರ್ತನೆ ಅಥವಾ ಇನ್ನೇನೋ ಅವರ ಚೇಷ್ಟೆ, ಅವರ ಇನ್ನೇನೋ ಅಂತೂ ಅದನ್ನು ಸಹಿಸಿಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ತಾಯಿ ಮಕ್ಕಳ ಸ್ವಲ್ಪ ವಾರ್ ಶುರು ಆಗಿಬಿಡುತ್ತೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಧೈರ್ಯ, ಉತ್ಸಾಹಗಳು ಜಾಸ್ತಿ. ಎಂಥ ಕೆಲಸವನ್ನು ಸವಾಲಾಗಿ ತೆಗೆದುಕೊಂಡು ಮಾಡ್ತಾರೆ, ಚಾಲೆಂಜಿಂಗ್ ಅಂತೀವಲ್ಲ, ಆ ರೀತಿಯ ಒಂದು ಮನೋಭಾವ ಬರುತ್ತೆ. ಬುದ್ಧಿ ಚುರುಕಾಗಿರ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಪತ್ರಿಕಾ ರಂಗದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನೇ ವೃತ್ತಿ ಆಲಂಬನವಾಗಿ ಇಟ್ಕೊಂಡವರಿಗೆ ತುಂಬ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. IT ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಅನುಕೂಲ ಕಾಣ್ತೀರಾ ಈ ದಿವಸ. ವೃತ್ತಿಯಲ್ಲೂ ಬಲ ಇದೆ, ಚೆನ್ನಾಗಿದೆ. ಮತ್ತು ಮಾಧ್ಯಮಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಕಾರಗಳು ಸಿಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ಸೇವಕರಿಂದಲೂ ಅಂದರೆ ಸಹಾಯಕರು, ಸೇವಕರು ಇಂಥವರಿಂದ ಹೆಚ್ಚಿನ ಅನುಕೂಲ ಕಾಣ್ತೀರಾ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯವರಿಗೆ ದ್ವಿತೀಯದಲ್ಲಿ ರವಿ ಗುರು ಇದ್ದಾಗ ಈ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿರ್ತದೆ.
ರಾಜಕಾರಣಿಗಳಿಗೆ ಅವರ ಕೈ ಕೆಳಗಿರ್ತಕ್ಕಂಥ ಈ IAS, IPS, KS ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಶ್ರದ್ಧಾ ಕಾರ್ಯಪರತಃ ಅಂತ ಹೇಳಿದೆ. ಹೀಗಾಗಿ ಕಾರ್ಯಗಳಲ್ಲಿ ಒಂದು ಶ್ರದ್ಧೆ, ಶಿಸ್ತು ಇವುಗಳೆಲ್ಲ ಮೂಡುತ್ತೆ. ಕುಟುಂಬದಲ್ಲೂ ಹಾಗೆ, ಕುಟುಂಬದಲ್ಲಿ ಯಜಮಾನರಿಗೆ ತುಂಬ ಹೆಚ್ಚಿನ ಅನುಕೂಲಗಳು, ಸಹಕಾರಗಳು ಸಿಗತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಕರ್ಮಾಧಿಪತಿ ಜೊತೆಗೆ ರವಿ ಸೇರಿದ್ರೆ ಅವರು ತುಂಬ ಜಾಣ್ಮೆಯಿಂದ ಅಧಿಕಾರಗಳನ್ನು ನಡೆಸ್ತಾರೆ ಅಂತ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಅನುಕೂಲ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಹೀಗಾಗಿ ಸ್ವಲ್ಪ ಹುಷಾರು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ದುರ್ಗಾ ಕವಚ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸ್ನೇಹಿತರು, ಬಂಧುಗಳ ಸಹಾಯ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ ಇದೆ, ಚೆನ್ನಾಗಿದೆ. ಇನ್ನು ಕರ್ಕಟಕ ರಾಶಿಯವರಿಗೆ ನಿಮಗೆ ಅಲ್ಲಿ ರವಿ ಗುರು ಜೊತೆಗೆ ಸೇರೋದು ಅದೇ ಫಲವನ್ನೇ ನಾನು ಹೇಳಿದ್ದು, ಶ್ರದ್ಧಾ ಕಾರ್ಯಪರಹ ಮತ್ತು ಅಷ್ಟೇ ಅಲ್ಲ ನೃಪಪ್ರಿಯಕರಹ ಅಂತ. ಮಂತ್ರಿಗಳು, ಶಾಸಕರಿಗೂ ಅವ್ರಿಗೂ ಪ್ರೀತಿಪಾತ್ರ ಆಗಿಬಿಡ್ತೀರ. ಆ ರೀತಿಯಲ್ಲಿ ಒಂದು ಕಾರ್ಯಕೌಶಲ್ಯ ನಿಮ್ಮೊಳಗೆ ಬಂದು ಸೇರುತ್ತೆ. ಮತ್ತು ಧನಾಧಿಪತಿ ರವಿ, ಹೀಗಾಗಿ ಹಣ ಸಮೃದ್ಧಿ ಉಂಟಾಗುತ್ತೆ. ಹಣ ಖರ್ಚು ಮಾಡ್ತೀರಾ. ಈ ದಿವಸದ ಮಟ್ಟಿಗಲ್ಲಿ ಮಾಂದಿ, ಶುಕ್ರ ಇವೆಲ್ಲ ಸೇರಿಕೊಂಡು ಹಣವನ್ನು ಖರ್ಚು ಮಾಡಿಸ್ತಾರೆ. ಸ್ತ್ರೀಯರ ನಿಮಿತ್ತವಾಗಿ, ಸ್ತ್ರೀಯರಿಗೆ ಪುರುಷರ ನಿಮಿತ್ತವಾಗಿ ಈ ರೀತಿಯಲ್ಲಿ ಖರ್ಚಾಗುವ ಸಾಧ್ಯತೆ ಜಾಸ್ತಿ ಇದೆ. ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಘರ್ಷಣೆಗಳು, ಮನಸ್ತಾಪಗಳು ಈ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ, ಶುಭ ಫಲ ಇದೆಲ್ಲ ಕಾಣ್ತೀರಾ, ಚೆನ್ನಾಗಿದೆ. ವೃತ್ತಿಯಲ್ಲಿ ಬಲ, ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ಅಲ್ಲಿ ಆಹಾರ ವ್ಯತ್ಯಾಸವನ್ನು ಸೂಚಿಸ್ತಾ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಎರಡೂ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ಪರಕಾರ್ಯ ನಿರತ ಅಂತ, ಇನ್ನೊಬ್ಬರ ಕೆಲಸ ಇನ್ನೊಬ್ಬರ ಕೆಲಸ, ಹೀಗಾಗಿ ಟೈಮ್ ವೇಸ್ಟ್, ನಿಮ್ಮ ಶರೀರದ ಶಕ್ತಿ ವೇಸ್ಟ್, ಎಲ್ಲ ವೇಸ್ಟ್, ಹೀಗಾಗುತ್ತೆ. ಎನರ್ಜಿ ವೇಸ್ಟ್ ಮಾಡ್ಕೊಳ್ತೀರ, ಆ ರೀತಿಯಲ್ಲಿದೆ ಈ ದಿವಸ. ಮತ್ತು ಕೆಲಸಗಳಲ್ಲಿ ಹೆಚ್ಚಿನ ಪರಿಶ್ರಮ, ಅಸಮಾಧಾನ, ಸ್ವಲ್ಪ ತೊಳೆದಾಟ ಸೂಚಿಸ್ತಾ ಇದೆ ಈ ದಿವಸ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುತ್ತೆ. ಸಂಗಾತಿಯಲ್ಲೂ ಮನಸ್ತಾಪ ಅಂತೂ ಸ್ವಲ್ಪ ವೀಕ್ ಆಗಿದೆ. ಏನಂದರೆ ಮಾತಿನ ಬಲ ಒಂದು ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಶಿವ ಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸರ್ಕಾರಿ ನೌಕರಿ, ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ಹೆಚ್ಚಿನ ಅನುಕೂಲ, ಶುಭ ಫಲ ಸೂಚಿಸ್ತಾ ಇದೆ. ಸ್ನೇಹಿತರ ಸಹಾಯ ಸಹಕಾರಗಳು ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಚೆನ್ನಾಗಿರ್ತದೆ. ಈ ದಿವಸ ಅತಿ ವ್ಯಯ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಲಾಭದಾಯಕ ದಿನ. ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ಹೊಸ ಅವಕಾಶಗಳಿಗೆ ದಾರಿ ಉಂಟಾಗ್ತಕ್ಕಂಥದ್ದು, ಕಾರ್ಯಗಳಲ್ಲಿ ಒಂದು ಕೌಶಲ್ಯ ಮತ್ತು ಅಧಿಕಾರ ಎರಡನ್ನೂ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಶಕ್ತಿ, ಛಾತಿ ಬರ್ತದೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಶಂಸೆಗೆ ಪಾತ್ರರಾಗ್ತೀರಾ. ಸರ್ಕಾರದಿಂದ ಗೌರವ, ಸನ್ಮಾನಗಳು ಸಿಗ್ತಕ್ಕಂತಹ ಸಾಧ್ಯತೆ ಆ ರೀತಿಯಲ್ಲೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಈ ದಿವಸ. ಲಾಭ ಅಷ್ಟು ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಕಿರಿಕಿರಿ ಇದೆ, ಅಸಮಾಧಾನ ಇದೆ. ಹೆಣ್ಮಕ್ಕಳಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿಯಾಗಿ ಸೋತು ಹೋಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ, ಎಚ್ಚರಿಕೆಯಿಂದ ಕೆಲಸ ಮಾಡಿ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ. ಆದರೆ ದೈವಾನುಕೂಲ ಇದೆ. ದೈವದ ಸಹಾಯದಿಂದ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಇಷ್ಟು ದಿವಸ ಇದ್ದಂಥ ಕಿರಿಕಿರಿ ಈಗ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ರವಿ ಮೂವಾದ, ಹೀಗಾಗಿ ಭಾಗ್ಯಕ್ಕೆ ಬಂದಾಗ, ರವಿ ಗುರು ಸೇರಿದಾಗ ದೈವಾನುಕೂಲ ಉಂಟಾಗುತ್ತೆ. ಗಾಬರಿ ಮಾಡ್ಕೋಬೇಡಿ. ಈ ದಿವಸ ಪ್ರಾರ್ಥನೆಗೆ ನೀವು ಈಶ್ವರನ ಆರಾಧನೆಯನ್ನೇ ಮಾಡಿ. ಈಶ್ವರ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿ. ಈ ದಿವಸ ಉಳಿದ ಹಾಗೆ ಈ ದಿವಸ ಮಿತ್ರರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ಅನುಕೂಲ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ಟೇಷನರಿ ಇತ್ಯಾದಿ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥ ಬ್ಯಾಗ್ಸು ಅಥವಾ ಇನ್ನೇನು ಸ್ಕೂಲ್ ಬುಕ್ಸು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. IT ಫೀಲ್ಡ್ ಅವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ರವಿ ಅಷ್ಟಮಕ್ಕೆ ಬಂದಿದ್ದಾನೆ. ಹೀಗಾಗಿ ಅದೃಷ್ಟ ಕೈ ತಪ್ಪಿ ಹೋಗ್ಬೋದು. ತುಂಬ ಶ್ರಮ ತಗೋತೀರ, ಆದರೆ ಅದು ನಸೀಬ್ ಚೆನ್ನಾಗಿಲ್ಲ ಅಂತ ಹಾಗಾಗೋ ಸಾಧ್ಯತೆ ಇದೆ ಈ ದಿವಸ. ಹೀಗಾಗಿ ಈಶ್ವರನ ಆರಾಧನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ಕಿರಿಕಿರಿ ಇದೆ. ಈ ದಿವಸ ಸ್ವಲ್ಪ ನಷ್ಟ ಅನುಭವಿಸೋದು, ಕೆಲಸ ಅಲುಗಾಡ್ತಕ್ಕಂಥದ್ದು, ಡಿಸ್ಟರ್ಬ್ ಆಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಸಂಗಾತಿಯಿಂದ ಮನಸ್ಸಿಗೆ ಸ್ವಲ್ಪ ಬೇಸರ, ಸ್ವಲ್ಪ ಅಸಮಾಧಾನ ಈ ರೀತಿಯ ಸಾಧ್ಯತೆ ಇದೆ. ಅಷ್ಟಮಾಧಿಪತಿ ರವಿ ಸಪ್ತಮಕ್ಕೆ ಬಂದಿದ್ದಾನೆ. ಅಷ್ಟಮದಲ್ಲಿ
ಚಂದ್ರ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿ ಸೇರಿದ್ದಾನೆ. ಇದು ಆರೋಗ್ಯವೂ ವ್ಯತ್ಯಾಸ ಮಾಡುತ್ತೆ, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಹುಷಾರು. ಇನ್ನು ಉಳಿದ ಹಾಗೆ ಸ್ನೇಹಿತರ ಸಹಾಯ, ಬಂಧುಗಳ ಸಹಾಯ ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಶತ್ರುಗಳ ನಿವಾರಣೆ ಉಂಟಾಗುತ್ತೆ. ಸಾಲ ಏನಾದರೂ ಇದ್ದರೆ ಅದರ ನಿವಾರಣೆಗೆ ಒಂದು ದಾರಿ ಸಿಗುವ ಸಾಧ್ಯತೆ, ಧೈರ್ಯ ಇದನ್ನು ಸೂಚಿಸ್ತಾ ಇದೆ. ಪರಾಕ್ರಮ ಅದನ್ನು ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಮನಸ್ತಾಪ ಇದೆ, ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ, ಹುಷಾರು. ವ್ಯಾಪಾರಗಳು ಅಷ್ಟೇ, ಸ್ವಲ್ಪ ಹುಷಾರಾಗಿರಿ. ದಿನಸಿ ವ್ಯಾಪಾರಿಗಳು ಎಚ್ಚರ ವಹಿಸಿ. ವಿದೇಶ ಪ್ರಯಾಣ ಏನಾದರೂ ಇದ್ದರೆ ಅಲ್ಲಿ ತೊಂದರೆ, ಡಿಲೇ ಆಗ್ತಕ್ಕಂಥದ್ದು, ಇನ್ನೇನು ಒಂದು ಕಿರಿಕಿರಿ ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೆ ನೀವು ಕೂಡ ಈಶ್ವರನ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಸಹಾಯ, ಸಂಗಾತಿಯಲ್ಲಿ ಪ್ರೀತಿ, ಪ್ರೇಮ ಇವುಗಳು ಹೆಚ್ಚಾಗ್ತಕ್ಕಂಥದ್ದು. ಬುದ್ಧಿವಂತಿಕೆ, ಜಾಣ್ಮೆ, ದೊಡ್ಡವರಿಗೆ ಸಲಹೆ ಕೊಡ್ತಕ್ಕಂಥ ಶಕ್ತಿ ಇದೆಲ್ಲ ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಅವರೇ. ಪ್ರಾರ್ಥನೆಗೆ ಈ ದಿವಸ ನೀವು ಅಮ್ಮನವರ ಪ್ರಾರ್ಥನೆಯನ್ನೇ ಮಾಡಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.